ಇನ್ನು ಅಕ್ರಮ ಸರ್ಕಾರಿ ಭೂ ಒತ್ತುವರಿ ಮಾಡಿದವರ ವಿರುದ್ಧ ಸಮರ ಸಾರಿರೋದು ಬಳ್ಳಾರಿಯಲ್ಲಿ ಕಳೆದ ಒಂದು ವಾರದಿಂದ ಜಿಲ್ಲಾಡಳಿತ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸೋಮಶೇಖರ್ ರೆಡ್ಡಿ ಒತ್ತುವರಿ ಮಾಡಿದ್ರು ಎನ್ನಲಾದ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಕಲ್ಯಾಣ ಮಂಟಪ ನಿರ್ಮಾಣದ ನೆಪದಲ್ಲಿ 22 ಸೆಂಟ್ಸ್ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಬಳ್ಳಾರಿಯ ಅಹಂಭಾವಿ ಆಂಜನೇಯ ದೇಗುಲದ ಪಕ್ಕದಲ್ಲೇ ಈ ಭೂ ಒತ್ತುವರಿ ಆಗಿತ್ತು. ಯಾರೇ ಪ್ರಭಾವಿ ಆಗಿದ್ರೂ ಕೂಡ ಬಿಡಲ್ಲ ಅಂತ ಜಿಲ್ಲಾಧಿಕಾರಿ ಜುಬೇರ್ ಹೇಳಿದ್ದಾರೆ. ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗಿದೆ. ಬಳ್ಳಾರಿಯಲ್ಲಿ ಯಾರೆಲ್ಲ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಅವರ ವಿರುದ್ಧ ಸಮರ ಸಾರಿರ್ತಕ್ಕಂಥ ಬಳ್ಳಾರಿ ಜಿಲ್ಲಾಡಳಿತ ಅದು ದೊಡ್ಡ ಕಾರ್ಯಾಚರಣೆ ಮಾಡ್ತಾ ಇದೆ. ತಾವಿಲ್ಲಿ ನನ್ನ ಎಡಭಾಗ ನೋಡ್ತಿರ್ಬೋದು. ನಾವೀಗ ಬಳ್ಳಾರಿಯ ಅಹಂಭಾವಿ ಅನ್ನೋಂಥ ಪ್ರದೇಶದಲ್ಲಿದ್ದೇವೆ. ಇಲ್ಲಿ 22 ಸೆಂಟ್ಸ್ ಒತ್ತುವರಿ ಮಾಡಲಾಗಿತ್ತು. ಅಂದರೆ ಅಹಂಭಾವಿಯ ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು 22 ಸೆಂಟ್ಸ್ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಲಾಗಿತ್ತು. ಇದನ್ನು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಒತ್ತುವರಿ ಮಾಡಿದ್ರು ಅನ್ನೋಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಅಂತಂದರೆ ಆರಂಭದಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಏನಂದರೆ ದೇವಸ್ಥಾನದ ಕಲ್ಯಾಣ ಮಂಟಪ ಮಾಡೋದಕ್ಕೆ ಈ ಜಾಗವನ್ನು ಮೀಸಲಿಟ್ಟಿದ್ದೇವೆ ಅನ್ನೋಂಥ ಮಾತಿನಲ್ಲಿ ಇದಕ್ಕೆ ಒಂದು ಸುದೀರ್ಘವಾದ ಕಾಂಪೌಂಡನ್ನು ನಿರ್ಮಾಣ ಮಾಡುವ ಮೂಲಕ ಸರ್ಕಾರಿ ಜಮೀನನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಲಾಗಿತ್ತು. ಹೀಗಾಗಿ ಇದರ ಬಗ್ಗೆ ಹಲವು ದೂರುಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದು ದೊಡ್ಡ ಸಮರವನ್ನು ಸಾರಿರುವ ಮೂಲಕ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ ಒಂದು ವಾರ 10 ದಿನದಿಂದ ಕೂಡ ಎಲ್ಲೆಲ್ಲಿ ಬಳ್ಳಾರಿಯಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಲಾಗಿತ್ತು ಅದೆಲ್ಲವನ್ನು ಕೂಡ ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಬಳ್ಳಾರಿ ಜಿಲ್ಲಾಡಳಿತ ಮುಂದಾಗಿದೆ. ಇವತ್ತು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ಸರಿಸುಮಾರಾಗಿ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ 22 ಸೆಂಟ್ ಭೂಮಿಯನ್ನು ಒತ್ತುವರಿ ಮಾಡಲು ತೆರವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಸರಿಗೆ ಕಳೆದ ಒಂದು ವಾರದಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ ಸರ್. ಇದರ ದೂರುಗಳ ಆಧಾರದಲ್ಲಿ ಆಗ್ತಾ ಇದೆಯಾ ಅಥವಾ ಸ್ವಯಂ ಪ್ರೇರಿತ ಆಗ್ತಾ ಇದೆ? ಇಲ್ಲ, ಕೆಲವೊಂದು ದೂರುಗಳು ಕೂಡ ಇದ್ದಾವೆ ಮತ್ತು ಸ್ವಯಂ ಪ್ರೇರಿತ ಕೂಡ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಹಂಭಾವಿ ಇದು ಐತಿಹಾಸಿಕ ವಿಜಯನಗರ ಕಾಲದ ಬಾವಿ ಇದೆ. ಆ ಬಾವಿ ಪಕ್ಕದಲ್ಲಿ ಏನು ಏರಿಯಾ ಪೂರ್ತಿ ಬಾವಿ ಅಂತಲೇ ಕರೀತಾರೆ ಅಹಂಭಾವಿ ಅಂತೇಳಿ. ಸೊ ಈ 373 ಮತ್ತು 374 ಸರ್ವೆ ನಂಬರಲ್ಲಿ ಒಂದು 22 ಸೆಂಟ್ಸ್ ಜಮೀನು ಒತ್ತುವರಿ ಮಾಡಿದ್ದು ಮಾಹಿತಿ ಇತ್ತು. ಖಚಿತ ಮಾಹಿತಿ ನಮ್ಮ AC ರಾಜೇಶ್, ತಹಸೀಲ್ದಾರ್ ರೇಖಾ ಮತ್ತು ಎಲ್ಲ ನಮ್ಮ ರೆವಿನ್ಯೂ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಟೀಮ್ ಅಂದಾಗ ಬಂದುಬಿಟ್ಟು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ಅವರು ತಮ್ಮ ಕಾರ್ಯಾಲಯ ಮಾಡ್ಕೊಂಡಿದ್ರು ಆಫೀಸ್ ಅಂತ ಒಂದು ಮಾತಿತ್ತು ಸರ್. ಇಲ್ಲ ಲೋಕಲ್ ಹೇಳ್ತಾ ಇದೆ ಸರ್, ಅಂದರೆ ತಾವು ಎಲೆಕ್ಷನ್ ಪ್ರಚಾರಕ್ಕಾಗಿ ಒಂದು ಆಫೀಸ್ ಮಾಡ್ಕೊಂಡಿದ್ರಲ್ಲ ಅಂತೇಳಿ. ಇಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನೀವು ಬಂದ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾರೂ ಕೂಡ ಇದನ್ನು ನಾನು ಒತ್ತುವರಿ ಮಾಡಿದ್ದೇನೆ ಅಂತೇಳಿ ಮುಂದೆ ಬಂದಿಲ್ಲ. ಕಂಪ್ಲೇಂಟ್ ಏನು ಬಂದಿದೆ? ಇಲ್ಲ ಸರ್, ನಾವು ಸರ್ಕಾರಿ ಜಮೀನುಗಳನ್ನು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ನಮ್ಮ ದಾಖಲೆ ಚೆಕ್ ಮಾಡಿದಾಗ ಇದು ಸರ್ಕಾರಿ ಜಮೀನು ಅಂತ ಮಾಡಿ. ಇದು ಹೆಚ್ಚುವರಿ ಜಿಲ್ಲಾಧಿಕಾರಿ ಹೇಳ್ತಕ್ಕಂಥ ಒಂದು ಮಾತು. ಎಲ್ಲೆಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆಯಿತು ಅದೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದೇವೆ. ಅದು ಪ್ರಭಾವಿ ನಾಯಕರದ್ದು ಆಗಿರ್ಬೋದು, ಆಗದೇ ಇರ್ಬೋದು, ಯಾರೇ ಒತ್ತುವರಿ ಮಾಡಿದ್ರು ಕೂಡ ಅವನ್ನ ತೆರವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, HNN ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.